ಮಹಾಭಾರತದ ಕರ್ಣಪರ್ವದಲ್ಲಿ ಇಂದ್ರನು ಅಸುರರ ಮೇಲೆ ಬಿದ್ದಂತೆ ರಾಧೆಯನು ಪಾಂಡವರ ಸೈನ್ಯದ ಮೇಲೆ ಒಮ್ಮೆಲೆ ಆಕ್ರಮಣ ಮಾಡುತ್ತಾನೆ. ಅವನ ಬಾಣಗಳ ಹೊಡೆತದಿಂದ ತುಂಬಾ ನಷ್ಟವನ್ನು ಅನುಭವಿಸಿದ ಸೈನ್ಯವು ಚದುರಿ ದಿಕ್ಕಾಪಾಲಾಗಿ ಹೋಯಿತು. ಸೈನ್ಯದ ಸಂರಕ್ಷಣೆಗೆಂದು ಅರ್ಜುನನು ಬಂದನು. ತನ್ನ ಜೊತೆ ಅರ್ಜುನನು ಯುದ್ಧಕ್ಕೆ ಬಂದುದನ್ನು ನೋಡಿ ನಿರೀಕ್ಷೆಯಿಂದ ರಾಧೆಯನ ಕಣ್ಣುಗಳು ಮಿನುಗಿದವು. ಕೇವಲ ನಕ್ಷತ್ರಗಳ ಬೆಳಕಿನಲ್ಲಿ ಈ ಇಬ್ಬರು ವೀರರು ಪ್ರಾಣವನ್ನು ಪಣವಾಗಿಟ್ಟು ಹೋರಾಡಿದರು. ಒಂದು ಹಂತದಲ್ಲಿ ರಾಧೆಯನಿಗೆ ರಥವಾಗಲಿ ಬಿಲ್ಲಾಗಲಿ ಇಲ್ಲದೆ ಹೋಗಲು ದುರ್ಯೋಧನನು ಅರ್ಜುನನ ಮೇಲೆ ಕೋಪಗೊಂಡು ಪಾಂಡವರನ್ನೆಲ್ಲ ನಿರ್ನಾಮ ಮಾಡುವೆನೆಂದು ಗೆಳೆಯನಿಗೆ ಸಹಾಯ ಮಾಡುವುದಕ್ಕೆ ಹೋದನು. ಕೃಷ್ಣನು ಅಲ್ಲಿದ್ದ ಅಶ್ವತ್ಥಾಮನಿಗೆ, ದುರ್ಯೋಧನನೇ ಅರ್ಜುನನ ಮೇಲೇರಿ ಹೋಗಿದ್ದಾನೆ, ಪಾಂಡವರನ್ನು ಕೊಲ್ಲಬಹುದು ಎಂದು ಅವನ ಎಣಿಕೆ. ಈಗ ನೀನು ಹೋಗಿ ಅವನನ್ನು ರಕ್ಷಿಸಬೇಕು, ಇಲ್ಲವಾದರೆ ಅವನು ಸಾಯಲು ತಡವಾಗುವುದಿಲ್ಲ. ಅವನ ಮೇಲಿರುವ ಸಿಟ್ಟಿಗೆ ಪಾಂಡವರು ಅವನನ್ನು ಸುಟ್ಟೇ ಹಾಕಿಬಿಡಬಹುದು ಎಂದನು. ಬೇಗನೆ ಅಲ್ಲಿಗೆ ಹೋದ ಅಶ್ವತ್ಥಾಮನು, ದುರ್ಯೋಧನ, ನಾನಿಲ್ಲಿ ಇರುವಾಗ ನೀನೇಕೆ ಯುದ್ಧ ಮಾಡಬೇಕು? ನಾವೆಲ್ಲ ಇರುವಾಗ ನೀನು ಮುಂಚೂಣಿಯಲ್ಲಿ ಬರುವ ಅಗತ್ಯವಿಲ್ಲ. ನಾನು ಅರ್ಜುನನೊಡನೆ ಯುದ್ಧ ಮಾಡುವೆನು, ನೀನು ದೂರ ನಿಂತು ನೋಡುತ್ತಿರು ಎನ್ನಲು ದುರ್ಯೋಧನನು, ನನಗೆ ಭಯವಾಗುತ್ತಿದೆ. ಆಚಾರ್ಯನಾದ ನಿನ್ನ ತಂದೆ ತನ್ನ ಪ್ರಿಯ ಶಿಷ್ಯರಾದ ಪಾಂಡವರನ್ನು ರಕ್ಷಿಸುತ್ತಿರುವರು. ಇತ್ತೀಚೆಗೆ ಉದಾಸೀನರಾಗಿರುವ ನೀನು ನಿನ್ನ ತಂದೆಯ ಹಾಗೆ ಅಂದುಕೊಂಡೆ. ನಿನ್ನ ಶೌರ್ಯವು ಇನ್ನೂ ಸುಪ್ತವಾಗಿಯೇ ಇದೆ. ಯುಧಿಷ್ಠಿರನನ್ನು ದ್ರೌಪದಿಯನ್ನು ಮೆಚ್ಚಿಸಲು ಹೀಗಿರುವೆ ಎಂದು ಅಂದುಕೊಂಡಿದ್ದೇನೆ. ನನ್ನ ಮೇಲೆ ಪ್ರೀತಿ ಇರುವ ಎಲ್ಲರೂ ದುರಾದೃಷ್ಟದಿಂದ ಸೋತಿದ್ದಾರೆ, ಇಲ್ಲವೇ ಸತ್ತಿದ್ದಾರೆ. ಈಗ ನಾನು ಪಾಂಡವ ಸೈನ್ಯ ನಾಶಕ್ಕೆ ನಿನ್ನನ್ನೇ ಅವಲಂಬಿತನಾಗಿದ್ದೇನೆ. ಹೋಗು, ಅವರೊಡನೆ ಹೋರಾಡಿ ಅವರನ್ನು ಬೇಗನೆ ಯಮಸದನಕ್ಕೆ ಕಟ್ಟು ಎಂದನು. ಅದಕ್ಕೆ ಅಶ್ವತ್ಥಾಮನು, ಹೌದು, ನೀನು ಹೇಳುವುದು ಸರಿ. ನನಗೂ ಅಪ್ಪನಿಗೂ ಪಾಂಡವರನ್ನು ಕಂಡರೆ ಮೆಚ್ಚುಗೆ, ಆದರೆ ನಿನ್ನನ್ನು ಕಂಡರೂ ಪ್ರೀತಿ ಇದೆ. ಯುದ್ಧ ಮಾಡುವಾಗ ನಾವು ಪಾಂಡವರ ಪ್ರೀತಿಯನ್ನು ದೂರವಿಟ್ಟು ಯುದ್ಧ ಮಾಡುವೆವು. ನಾನೀಗ ರಾಧೆಯ ಕೃಪಾಶಲ್ಯರ ಜೊತೆ ಸೇರಿ ಹೋರಾಡುವೆನು. ನಿನ್ನದು ತುಂಬ ಸಂಶಯದ ಸ್ವಭಾವ. ನಮ್ಮ ಮೇಲೆ ನಂಬಿಕೆ ಇಲ್ಲ, ಅದು ಒಳ್ಳೆಯದಲ್ಲ. ಉಸಿರಿರುವವರೆಗೂ ಹೋರಾಡುತ್ತೇನೆ, ನೋಡುತ್ತೀರೋ ಎಂದು ಪಾಂಡವರ ಮೇಲೇರಿ ಹೋದನು. ಕೋಪಗೊಂಡ ದ್ರೋಣಪುತ್ರನನ್ನು ಎದುರಿಸುವವರು ಯಾರು? ಅವನ ಪ್ರಬಲ ವೈರಿ ಧೃಷ್ಟದ್ಯುಮ್ನನು ಬಂದನು. ತಾನಿವನನ್ನು ಕೊಂದರೆ ತನ್ನ ತಂದೆಯ ಸಾವನ್ನು ತಪ್ಪಿಸಬಹುದು ಎಂದು ಅಶ್ವತ್ಥಾಮನಿಗೆ ಅನಿಸಿತು. ಪಾಂಡವ ಸೇನೆಯು ಅಶ್ವತ್ಥಾಮನಿಂದಾಗಿ ತುಂಬಾ ನಷ್ಟವನ್ನು ಅನುಭವಿಸಿತು. ಅಶ್ವತ್ಥಾಮನು ಧೃಷ್ಟದ್ಯುಮ್ನನ ರಥವನ್ನು ಮುರಿದು ಬಿಲ್ಲನ್ನು ಕತ್ತರಿಸಿದನು. ಇದನ್ನು ನೋಡಿದ ಕೌರವರು ಭಲೆ ಎಂದರು. ಪುನಃ ಯುದ್ಧವು ಸಂಕುಲವಾಯಿತು. ರಾಜನು ಯುಧಿಷ್ಠಿರನೊಡನೆ ಯುದ್ಧ ಮಾಡಲು ಬರುತ್ತಿದ್ದಂತೆ ಭೀಮನು ಅವನನ್ನು ಎದುರಿಸಿದನು. ಪಾಂಡವ ಸಹೋದರರು ಒಂದು ಕಡೆ, ದ್ರೋಣ ದುರ್ಯೋಧನ ಮತ್ತಿತರರು ಇನ್ನೊಂದು ಕಡೆ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿದರು. ಸೋಮದತ್ತನನ್ನು ಸಾತ್ಯಕಿಯು ಚೂಪಾದ ಒಂದು ಬಾಣದಿಂದ ಕೊಂದು ಹಾಕಿದನು. ಯುಧಿಷ್ಠಿರನು ಸಾತ್ಯಕಿಯನ್ನು ನೋಡಿಕೊಳ್ಳಲು ದ್ರೋಣನು ಬಂದನು. ಇದು ಮುಂದುವರಿಯುತ್ತದೆ.